ಮೋಸಂಬಿ ಗಿಡ ನೋಡ್ರಿ ಇಲ್ಲಿ. ಈ ಕಾಫಿಯಲ್ಲಿ 2 ಟೈಪ್ಸ್ ಇದೆ ಅಲ್ವಾ, ರೋಬಸ್ಟಾ ಅಂಡ್ ಅರೇಬಿಕಾ. ಇದು ರೋಬಸ್ಟಾ, ಇದು ಅರೇಬಿಕಾ. ಅರೇಬಿಕಾ ದೊಡ್ಡದಾಗಿರುತ್ತೆ, ರೋಬಸ್ಟಾ ಉಂಡೆ ಬಾಲ್ ತರ ಇರುತ್ತೆ, ಅರೇಬಿಕಾ ಲಾಂಗ್ ಆಗಿರುತ್ತೆ. ಇದು ಬಂದು ಪೀಲ್ ರಿಮೂವ್ ಮಾಡ್ತಾರೆ ಮೆಷಿನ್ ಅಲ್ಲಿ, ಡ್ರೈ ಎಲ್ಲ ಮಾಡಿದ್ಮೇಲೆ ಕಪ್ಪಾಗುತ್ತೆ. ಇದು ಕಪ್ಪಾದ್ಮೇಲೆ ಪೀಲ್ ರಿಮೂವ್ ಮಾಡ್ತಾರೆ. ಪೀಲ್ ರಿಮೂವ್ ಮಾಡಿದ್ಮೇಲೆ ನಿಮಗೆ 2 ಬೀನ್ಸ್ ಸಿಗುತ್ತೆ ಈ ತರ. ಈ 2 ಬೀನ್ಸ್ ಅನ್ನ ರೋಸ್ಟೆಡ್ ಮಾಡಿದ್ಮೇಲೆ ಫಸ್ಟ್ ಗ್ರೀನ್ ಕಲರ್ ಬರುತ್ತೆ, ಆಮೇಲೆ ರೋಸ್ಟ್ ಮಾಡ್ತಾರೆ. ಈ ಗ್ರೀನ್ ಅಲ್ಲಿ ಗ್ರೀನ್ ಕಾಫಿ ಎಲ್ಲ ಮಾಡ್ತಾರೆ. ಗ್ರೀನ್ ಕಾಫಿ ನಿಮಗೆ ವೆಯ್ಟ್ ಲಾಸ್, BP ಕಂಟ್ರೋಲ್, ಶುಗರ್ ಕಂಟ್ರೋಲ್, ಮತ್ತೆ ಮಕ್ಕಳ ಮೆಮೊರಿ ಇನ್ಕ್ರೀಸ್ ಮಾಡ್ಲಿಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಆಮೇಲೆ ಈ ಪೀಲು ವೇಸ್ಟ್ ಆಗಲ್ಲ. ಪೀಲಲ್ಲಿ ಕಾಫಿ ಫೇಸ್ ಪ್ಯಾಕ್, ಕಾಫಿ ಸ್ಕ್ರಬ್ ಎಲ್ಲ ಮಾಡ್ತಾರೆ. ಯಾವುದು ಕಾಫಿಯಲ್ಲಿ ಯಾವುದು ವೇಸ್ಟ್ ಆಗಲ್ಲ. ಅದೇ ರೋಬಸ್ಟಾ ಕಾಫಿಯಲ್ಲಿ ಸೇಮ್ ಇರುತ್ತೆ, ಬೀನ್ಸ್ ಆದ್ರೆ ಚಿಕ್ಕದಾಗಿರುತ್ತೆ. ಅರೇಬಿಕಾ ಕಾಫಿ ಸೇಮ್ ಯೂಸಸ್ ಬಟ್ ಹಸಿರು ಏಲಕ್ಕಿ ಅಂತ ಹೇಳ್ತಾರೆ. ಇದು ನೋಡ್ಲಿಕ್ಕೆ ಟರ್ಮರಿಕ್ ಲೀವ್ಸ್ ತರ ಇರುತ್ತೆ, ಹಳದಿ ಎಲೆ ಇರುತ್ತೆ ಅಲ್ವಲ್ಲ, ಅದು ಸ್ಮೆಲ್ಲು ಇರಲ್ಲ ಎಲೆಯಲ್ಲಿ. ಇದು ಯೂಸಸ್ ಇರಲ್ಲ, ಸ್ಮೆಲ್ಲು ಇರಲ್ಲ. ಗ್ರೀನ್ ಏಲಕ್ಕಿ ಬಂದು ಇಲ್ಲಿ ಬರುತ್ತೆ, ಇಲ್ಲಿಂದ ಬಂದು ದೊಡ್ಡದಾಗುತ್ತೆ, ಆಮೇಲೆ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಕುಯ್ತಾರೆ, ಸನ್ ಡ್ರೈ ಮಾಡ್ತಾರೆ. ಸನ್ ಡ್ರೈ ಮಾಡಿದ್ಮೇಲೆ ಸೇಲ್ ಮಾಡ್ತಾರೆ. ಇದೆಲ್ಲ A1 ಐಟಮ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ನಿಮಗೆ ಸಿಗುವಂಥದ್ದು 3rd ಕ್ವಾಲಿಟಿ. ಗ್ರೀನ್ ಸಿಗಲ್ಲ ನಿಮಗೆ, ಒಂಥರ ಹಳದಿ ಮಿಕ್ಸ್ ಅಲ್ಲಿ ಇರುತ್ತೆ. ಇದು ಗ್ರೀನ್ ಆಗಿರುತ್ತೆ, ಒಳಗಡೆ ತುಂಬಾ ಇದು ಇರುತ್ತೆ. ಇದು ಬಂದು ಮದರ್ ಆಫ್ ಏಲಕ್ಕಿ ಅಂತ ಹೇಳ್ತಾರೆ, ಮದರ್ ಆಫ್ ಕಾರ್ಡಮಮ್. ಇದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇದೆಲ್ಲ ಸತ್ತೋಗುತ್ತೆ. ಅದೇ ಇದಕ್ಕೆ ಪ್ರಾಬ್ಲಮ್ ಆದ್ರೆ ಇದೊಂದೇ ಸತ್ತೋಗುತ್ತೆ, ಇದಕ್ಕೆ ಪ್ರಾಬ್ಲಮ್ ಆದ್ರೆ ಎಲ್ಲಾನು ಸತ್ತೋಗುತ್ತೆ. ಅದಕ್ಕೆ ಮದರ್ ಆಫ್ ಕಾರ್ಡಮಮ್ ಅಂತ ಹೇಳ್ತಾರೆ. ಯಾವ್ದಾರ್ದು ಇದು ಮದರ್ ಆಫ್ ಕಾರ್ಡಮಮ್ ಅಂದ್ರೆ ಇದು ಕಾರ್ಡಮಮ್ದು ತಾಯಿ ಅಂತ ಆತರ. ಇದಕ್ಕೆ ಪ್ರಾಬ್ಲಮ್ ಆದ್ರೆ ಅದೇ ಅಲ್ಲಿ ತೋರಿಸ್ತೀನಲ್ವ, ಅಲ್ಲಿಂದ ಬರುತ್ತೆ. ಅಲ್ಲ ಸರ್, ಆಗಲೇ ಒಂದು ಇದರಲ್ಲಿ ಆಲೂಗಡ್ಡೆ ಅದು ಕಪ್ಪು ಏಲಕ್ಕಿ, ಇದು ಗ್ರೀನ್ ಏಲಕ್ಕಿ ಮೇಲ್ಗಡೆ ಬರುತ್ತೆ. ಕಪ್ಪು ಏಲಕ್ಕಿ ಬೇರಲ್ಲಿ ಬರುತ್ತೆ, ರೂಟ್ಸ್ ಅಲ್ಲಿ ಬರುತ್ತೆ. ಇದು ಮದರ್ ಆಫ್ ಕಾರ್ಡಮಮ್ ಅಂದ್ರಲ್ಲ, ಅದು ಯಾವ ಗಿಡ? ಅದು ಅದೇ ಕಾರ್ಡಮಮ್ಮನೇ. ಅದರಲ್ಲೇ ಕಾರ್ಡಮಮ್ ಅಂದ್ರೆ ಅದಕ್ಕೆ ಒಂಥರ ಇದಿದೆ, ತಾಯಿ ಅಂತ ಹೇಳ್ತಾರೆ. ಅಂತ ಹೇಳ್ತಾರಲ್ಲ, ಜಾಜಿಕಾಯಿ ನೋಡಿ ಬರಲಿ. ಜಾಜಿಕಾಯಲ್ಲಿ ಜಾಜಿ ಹೂ ಬರ್ತದೆ, ರೆಡ್ ಅಂಡ್ ಯೆಲ್ಲೋ ಕಲರ್ಸ್ ಅಲ್ಲಿ ಮಸಾಲಾ ಐಟಮ್ಸ್ ಗೆಲ್ಲ ಯೂಸ್ ಮಾಡ್ತಾರೆ. ಅದು ಏಲಕ್ಕಿ ಬನಾನಾ ಅಂತ ಹೇಳ್ತಾರೆ. ಇದು ಬನಾನಾ ಏಲಕ್ಕಿ ಬಳೆ. ಅದರ ಹೂವಲ್ಲಿ ನಾರ್ಮಲಿ ಎಲ್ಲರೂ ಇದೆಲ್ಲ ಮಾಡ್ತಾರೆ, ಸಾಂಬಾರು ಸಬ್ಜಿ ಎಲ್ಲ ಮಾಡ್ತಾರೆ. ಇಲ್ಲಿ ಬಂದು ಉಪ್ಪಿನಕಾಯಿ ಮಾಡ್ತಾರೆ. ಕಾಫಿ ಎಸ್ಟೇಟ್. ಇದು ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಬ್ಯಾಡ್ ಸ್ಮೆಲ್ ಫ್ರೂಟ್. ತಿಂದಾದ್ಮೇಲೆ 3 ದಿನ ಬಾಯಿಂದ ಸ್ಮೆಲ್ ಬರ್ತಾ ಇರುತ್ತೆ. ಇದು ಗ್ಲೋ ಎಲ್ಲ ಹಾಕಿದ್ಮೇಲೆ ತಿಂತಾರೆ. ಸ್ಮೆಲ್ ತಗೊಂಡ್ರೆ ವಾಮಿಟು ಬರುತ್ತೆ, ಅಷ್ಟೊಂದು ಗಂಧ ಸ್ಮೆಲ್ ಆಗಿರುತ್ತೆ. ನೋಡ್ಲಿಕ್ಕೆ ಹಲಸಿನಕಾಯಿ ತರ ಇರುತ್ತೆ, ಜಾಕ್ ಫ್ರೂಟ್ ತರ ಇರುತ್ತೆ, ಅದ್ರ ಚಿಕ್ಕದಾಗಿರುತ್ತೆ. ಒಳಗಡೆ ಸೇಮ್ ಯೆಲ್ಲೋ ಕಲರ್ ಜಾಕ್ ಫ್ರೂಟ್ ತರಾನೇ ಇರುತ್ತೆ. ಪಬ್ಲಿಕ್ ಅಲ್ಲಿ ಎಲ್ಲ ಅಲೌಡ್ ಇರಲ್ಲ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಬಸ್. ಆದ್ರೆ ಮಲೇಷ್ಯಾದಲ್ಲಿ ಹೆಚ್ಚು ಬೆಳಿತಾರೆ. ಮಲೇಷ್ಯಾದಲ್ಲಿ ಎಲ್ಲ ಇದನ್ನ ಹಬ್ಬ ಮಾಡ್ಕೊಂಡು ಕ್ಯೂ ನಿಂತ್ಕೊಂಡು ತಿಂತಾರೆ. ಅಂದ್ರೆ ಬೋನ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಮನುಷ್ಯರನ್ನ ಯಂಗಲ್ ಮಾಡ್ತಾರೆ. ಏಜ್ ಆಗದಂತೆ ಮಾಡುವಂತ ಒಂದು ಫ್ರೂಟ್ ಇದೆ. ಅಷ್ಟೇ ಬೆಲೆನೂ ಇರುತ್ತೆ ಇದಕ್ಕೆ. ಯಾವ ಗಿಡದ? ದುರಿಯಾನ್.